ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಗಿದಿದೆ. ಬಿಗ್ ಬಾಸ್ 11 ಸೀಸನ್ ಮುಗಿಯಿತು. ಸೀಸನ್ 11ರಲ್ಲಿ ನ್ಯಾಚುರಲ್ ಸ್ಟಾರ್ ಹನುಮಂತು ವಿನ್ನರ್ ಆಗಿದ್ದು ಆಯಿತು. ಇನ್ಮೇಲೆ ಕಿಚ್ಚನಿಲ್ಲದ ಬಿಗ್ ಬಾಸ್ ಕಾರ್ಯಕ್ರಮ ಸಾಧ್ಯನಾ? ಬಿಗ್ ಬಾಸ್ ಶೋಗೆ ಗುಡ್ ಬೈ ಹೇಳಿರುವಂತಹ ನಟ ಸುದೀಪ್ ಹಾಗಾದ್ರೆ ದೊಡ್ಡ ಮನೆಗೆ ಯಾರು ಬರ್ತಾರೆ, ಇನ್ಯಾರ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ? ಅದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಬಿಗ್ ಬಾಸ್ 11 ಸೀಸನ್ ಮುಗಿಯಿತು. ಅದರ ವಿನ್ನರ್ ಯಾರು ಅನ್ನೋದು ಕೂಡ ಘೋಷಣೆ ಆಯಿತು. ಹನುಮಂತು ವಿನ್ ಆದ್ರು, 50 ಲಕ್ಷ ತಗೊಂಡು ಹೋದ್ರು. ಇನ್ನು ಬಿಗ್ ಬಾಸ್ 12 ನಡೆಯುತ್ತೆ. ಅದರ ಹೋಸ್ಟ್ ಮಾಡೋರು ಯಾರು? ಹೋಸ್ಟ್ ಮಾಡುವಂತಹ ಗತ್ತು ತಾಕತ್ತು ಇರೋದು ಸುದೀಪ್ ಅವರಿಗೆ ಮಾತ್ರ ಅಂತ ಬಹುಪಾಲು ನೆಟ್ಟಿಗರ ಅಭಿಪ್ರಾಯ. ಸುದೀಪ್ ಮಾಡದ ಹೋಸ್ಟ್ ಅನ್ನ, ಸುದೀಪ್ ಮಾಡದೇ ಇರುವಂತಹ ಹೋಸ್ಟಿನ ಕಾರ್ಯಕ್ರಮವನ್ನ ನಾವು ವೀಕ್ಷಣೆ ಮಾಡೋದೇ ಇಲ್ಲ ಅಂತ ಹೇಳಿ ಒಂದಷ್ಟು ನೆಟ್ಟಿಗರ ಅಭಿಪ್ರಾಯ. ಈ ಎಲ್ಲದರ ನಡುವೆ ಬಿಗ್ ಬಾಸ್ ಮುಂದಿನ ಸೀಸನ್ ಅನ್ನ ಹೋಸ್ಟ್ ಮಾಡೋದು ಯಾರು? ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ 11 ಸೀಸನ್ ಮುಗಿಯಿತು. ಸೀಸನ್ 11ರಲ್ಲಿ ನ್ಯಾಚುರಲ್ ಸ್ಟಾರ್ ಹನುಮಂತ ವಿನ್ನರ್ ಆಗಿದ್ದು ಆಯಿತು. ಇನ್ಮೇಲೆ ಕಿಚ್ಚನಿಲ್ಲದ ಬಿಗ್ ಬಾಸ್ ನಡೆಸೋದು ಯಾರು? ಹಾಗಾದ್ರೆ ಸುದೀಪ್ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಇನ್ನು ಮುಂದೆ ಕಾಣಿಸಿಕೊಳ್ತಾರಾ, ಅಥವಾ ಇದೇ ಬಿಗ್ ಬಾಸ್ಗೆ ಬೇರೆ ಯಾರಾದರೂ ಒಬ್ಬ ಖ್ಯಾತ ನಟ ಹೋಸ್ಟ್ ಮಾಡೋದಕ್ಕೆ ಬರಲಿದ್ದಾರಾ? ಹಾಗಾದ್ರೆ ಮುಂದಿನ ಸೀಸನ್ನಲ್ಲಿ ಬಿಗ್ ಬಾಸ್ನಲ್ಲಿ ಆಗಬಹುದಾದ ಬದಲಾವಣೆಗಳೇನು? ಬಿಗ್ ಬಾಸೇ ಬಂದು ಅಥವಾ ಸುದೀಪೇ ಬಂದು ಹೋಸ್ಟ್ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿತಿರುವಂತಹ ಅಭಿಮಾನಿಗಳಿಗೇನಾದರೂ ಮತ್ತೊಮ್ಮೆ ಬಿಗ್ ಬಾಸಿಗೆ ಬಂದು ಸಂತೋಷವನ್ನು ಕೊಡ್ತಾರಾ, ಅಥವಾ ಅವರ ನಿರ್ಧಾರದಂತೆಯೇ ಬಿಗ್ ಬಾಸ್ 11ಕ್ಕೆ ಲಾಸ್ಟ್ ಮಾಡ್ತಾರಾ? ನನಗೆ ವಯಸ್ಸು ಆಯಿತು, ಜೊತೆಗೆ ಒಂದಷ್ಟು ಸಿನಿಮಾಗಳು ಇದ್ದಾವೆ, ಸಿನಿಮಾ ಶೂಟಿಂಗಿಗೆ ಹೋಗಬೇಕು, ಮನೆ ಫ್ಯಾಮಿಲಿ ಜೊತೆ ಸಮಯ ಕಳಿಬೇಕು, ಎಲ್ಲ ಆಗುತ್ತೆ ನನಗೆ ಬಿಗ್ ಬಾಸಿಗೆ ಬರೋದಕ್ಕೆ ಅಂತ ಹೇಳಿ ಸ್ವತಃ ಸುದೀಪೇ ಹೇಳ್ಕೊಂಡಿದ್ರು. ಹಾಗಾಗಿ ಸುದೀಪ್ ಇನ್ನು ಮುಂದೆ ಇದನ್ನು ನಿಲ್ಲಿಸಿ ಸಿನಿಮಾಗಳಲ್ಲಿ ಮುಂದುವರಿಸ್ತಾರಾ ಎನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಾದರೆ ಏನಾಗಲಿದೆ ಬಿಗ್ ಬಾಸ್ 12ರ ಹೋಸ್ಟರ್ ಕಥೆ? ಬಿಗ್ ಬಾಸ್ ಸೀಸನ್ 12ಕ್ಕೆ ಹೊಸ ನಿರೂಪಕರು ಬರೋದು ಫಿಕ್ಸು. ಹಾಗಾದರೆ ಮುಂದಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಯಾರು? ಫ್ರೀಡಮ್ ಟಿವಿ ರಿವೀಲ್ ಮಾಡ್ತಾ ಇದೆ. ಆ ನಿರೂಪಕರ ಹೆಸರು ಎಲ್ಲೂ ಕಂಡು ಕೇಳರಿಯದಂತಹ ಒಂದು ಸುದ್ದಿ ಇದು. ಮುಂದಿನ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡುವವರು ಸ್ಯಾಂಡಲ್ವುಡ್ ನಟ ಚಂದನವನದ ತಾರೆ. ಹಾಗಾದ್ರೆ ಸೀಸನ್ 12ರಲ್ಲಿ ನಿರೂಪಣೆ ಮಾಡೋದು ಯಾರು ಗೊತ್ತಾ? ನಾವ್ ಹೇಳ್ತೀವಿ ಕೇಳಿ. ಬಿಗ್ ಬಾಸ್ ಸೀಸನ್ 12ರ ಹೋಸ್ಟ್ ಮಾಡುವಂತಹ ನಟನ ಹೆಸರು ನಿಮಗೆ ಈವರೆಗೂ ಅಂದಾಜಿರ್ಲಿಕ್ಕಿಲ್ಲ. ಅಂದಾಜಿಲ್ಲದ ಹೆಸರನ್ನ ನಾವು ರಿವೀಲ್ ಮಾಡ್ತೀವಿ. ಸ್ಯಾಂಡಲ್ವುಡ್ನಲ್ಲಿ ಅನೇಕ ಖ್ಯಾತ ನಟರಿದ್ದಾರೆ. ಆ ನಟರ ಪೈಕಿ ಯಾರು ಮುಂದಿನ ಸೀಸನ್ ಅನ್ನ ಹೋಸ್ಟ್ ಮಾಡಬಹುದು? ನಿಮ್ಮದೇ ಆದಂತಹ ಕಾಲ್ಪನಿಕ ಜಗತ್ತಿನಲ್ಲಿ ಒಂದಷ್ಟು ಹೆಸರು ಬಂದು ಹೋಗಿರಬಹುದು. ಆ ಹೆಸರಿಗೂ ಫ್ರೀಡಮ್ ಟಿವಿ ಹೇಳುವಂತಹ ಹೆಸರಿಗೂ ತಾಳೆ ಹಾಕಿ ನೋಡಿ ಯಾವುದು ಕರೆಕ್ಟ್ ಅಂತ. ಅಂದರೆ ಒಂದಷ್ಟು ಹೆಸರುಗಳು ಫೈನಲ್ ಆಗಿರುತ್ತೆ. ಈಗ ಹೋಸ್ಟ್ ಅಥವಾ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಆಯೋಜಕರು ಸುದೀಪ್ ಇಲ್ಲದಿದ್ದರೆ ಇನ್ಯಾರು ಅದಕ್ಕೆ ಸೂಕ್ತ ಅಂಥೇಳಿ ಅವರು ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ. ಸಂತೆಯಲ್ಲಿ ಪುರಿಕಡಲೆ ಮಾರಾಟ ಮಾಡೋದಲ್ವಲ್ಲ, ಅದು ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ. ಅದನ್ನು ನಡೆಸಿಕೊಡುವವರು ಒಂದಷ್ಟು ಸೀರಿಯಸ್ ಆಗಿ ಒಂದಷ್ಟು ರೇಖೆ ಮಾಡ್ಕೊಂಡಿರ್ತಾರೆ ಯಾರ್ಯಾರು ಸೂಕ್ತ ಅಂತ. ಆ ಪೈಕಿ 4 ಸ್ಟಾರ್ಗಳಲ್ಲಿ ಯಾರಾಗ್ತಾರೆ ಬಿಗ್ ಬಾಸ್ ನಿರೂಪಕರು? ಹೇಳ್ತೀವಿ, ರಿವೀಲ್ ಮಾಡ್ತೀವಿ. ಹಾಗಾದ್ರೆ ಬಿಗ್ ಬಾಸ್ ನಿರೂಪಕರ ಲಿಸ್ಟ್ ಫೈನಲ್ ಆಗಿದೆ. ರಮೇಶ್ ಅರವಿಂದ್, ಗಣೇಶ್, ಉಪೇಂದ್ರ, ರಿಷಬ್ ಶೆಟ್ಟಿ. ಗೋಲ್ಡನ್ ಸ್ಟಾರ್ ಗಣೇಶ್ ಮುಂದಿನ ಬಿಗ್ ನಿರೂಪಕರು ಆಗೋದು ಪಕ್ಕಾ. ಸಿನಿಮಾಗೆ ಲಗ್ಗೆ ಇಡೋ ಮುನ್ನ ಆಂಕರಿಂಗ್ ಮಾಡ್ತಾ ಇದ್ದಂತಹ ಗಣೇಶ್ ಹಾಗಾಗಿ
ನಗು ಮಾತಿನಿಂದಲೇ ಸ್ಪರ್ಧಿಗಳನ್ನ ಕಾಲೆಳೆಯೋದು, ಟಾಸ್ಕ್ ಕೊಡೋದು ಹೊಸ್ತೇನಲ್ಲ ಗಣೇಶ್ ಅವರಿಗೆ. ನಿಂತ್ಕಂಡ ಜಾಗದಲ್ಲಿ ಸುದೀರ್ಘವಾಗಿ ನಿಂತ್ಕಂಡ ಅಭ್ಯಾಸ ಗಣೇಶಿಗೂ ಇದೆ. ಸುದೀಪ್ ಜಾಗಕ್ಕೆ ನಟ ಗಣೇಶ್ ಬಂದ್ರೆ ಉತ್ತಮ ಅನ್ನೋರು ಒಂದಷ್ಟು ಜನ, ಯಾರ್ರೀ ನೋಡ್ತಾರೆ ಗಣೇಶ್ ಬಂದ್ರೆ ಅಂತ ಹೇಳ್ತಾ ಇರೋರು ಇನ್ನೊಂದಷ್ಟು ಜನ. 4 ಸ್ಟಾರ್ಗಳಲ್ಲಿ ಯಾರಾಗ್ತಾರೆ ಹಾಗಾದ್ರೆ ಬಿಗ್ ಬಾಸ್ ಹೋಸ್ಟರ್? ನೋಡಿ, ಸುದೀಪ್ ಒಂದು ಕಡೆ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ಅದೇ ಜಾಗದಲ್ಲಿ ನಿಂತ್ಕೊಳ್ತಿದ್ರು. ಎದುರಾಳಿ ಸ್ಪರ್ಧಿ ಯಾರೇ ಇರಲಿ, ಯಾವ ಪ್ರಶ್ನೆಯ ಮುಖಾಂತರ ಸ್ಪರ್ಧಿಯನ್ನ ಕಟ್ಟಿ ಹಾಕಬೇಕು ಅನ್ನೋ ನಾಡಿ ಮಿಡಿತ ಗೊತ್ತಿದ್ದಂತಹ ಒಬ್ಬ ಸ್ಟಾರ್ ನಟ ಸುದೀಪ್. ಗಣೇಶಿಗೆ ಆ ನಾಲೆಡ್ಜ್ ಇರಬೇಕು ಅಂತೇನಿಲ್ವಲ್ಲ. ಸ್ಪರ್ಧಿ ಬಾಯಿ ತೆರಿಬಾರ್ದು ಆ ಥರ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸ್ತಾ ಇದ್ರು ನಟ ಸುದೀಪ್. ಆದರೆ ಗಣೇಶ್ ಆ ತರಹದ ಮಾರ್ಮಿಕ ಪ್ರಶ್ನೆಗಳನ್ನು ಕೇಳುವಂತಹ ನಟನ, ಅಷ್ಟೊಂದು ನಾಲೆಡ್ಜು ಜ್ಞಾನ ಇದೆಯಾ? ಇವೆಲ್ಲವೂ ಕೂಡ ಲೆಕ್ಕಾಚಾರ ಆಗ್ತವೆ. ಹೆಸರು ಹರಿದಾಡ್ತಿರ್ಬೋದು ನಟ ಗಣೇಶ್ ಅವ್ರದ್ದು, ಆದರೆ ಎಷ್ಟರ ಮಟ್ಟಿಗೆ ಸೂಕ್ತ ಎನ್ನುವಂಥ ಚರ್ಚೆಗಳು ಆಗ್ತಾ ಇರ್ತವೆ. ಸುದೀಪು ಸ್ಪರ್ಧಿ ಕೋಪಗೊಂಡ್ರೆ ಆ ಕೋಪನ ತಣಿಸೋದು ಹೇಗೆ ಅಂತ ಹೇಳಿ ಲೆಕ್ಕಾಚಾರ ಹಾಕೊಂಡೆ ಮಾತನಾಡ್ತಾರೆ. ಸುದೀಪು ಸ್ಪರ್ಧಿಯ ಕಣ್ಣು ಕೆಂಪಾದ್ರೆ ನಟ ಸುದೀಪ್ರ ಕೆನ್ನೆ ಕೆಂಪಾಗ್ತಾ ಇತ್ತು. ಸ್ಪರ್ಧಿಯ ನೆತ್ತಿ ಬಿಸಿಯಾದ್ರೆ ಸುದೀಪ್ ಅವರ ಕಣ್ಣು ಕೆಂಪಾಗ್ತಾ ಇತ್ತು. ನೋಟದಲ್ಲೇ ಸ್ಪರ್ಧಿಯನ್ನ ಮಂಕ್ ಮಾಡ್ತಾ ಇದ್ರು ಸುದೀಪು. ನೋಟದಲ್ಲೇ ಕೋಪಗೊಂಡ ಸ್ಪರ್ಧಿಯನ್ನ ತಣಿಸ್ತಾ ಇದ್ರು ಸುದೀಪು. ಕಾದ ಕುಲುಮೆಯಂತಾದಂತಹ ಇಡೀ ಸ್ಪರ್ಧಿಗಳ ತಂಡವನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಸುದೀಪು. ಆ ಕೆಪಾಸಿಟಿ, ಆ ಕೆಪಾಬಿಲಿಟಿ ಈ ಹೋಸ್ಟರಿಗಿದೆಯಾ ಅಂದರೆ ಗಣೇಶಿಗಿದೆಯಾ ಅಂತ ನೇರವಾಗಿ ಕೇಳ್ತಾ ಇದ್ದೀವಿ. ಇರುತ್ತೆ ಮತ್ತು ಇಲ್ಲ ಅನ್ನೋ 2 ಅಭಿಪ್ರಾಯಗಳು ಕೂಡ ಬರಬಹುದು. ನಟ ಸುದೀಪ್ ಅವರಿಗೆ ಒಂದು ಅಭಿಮಾನಿಗಳ ಪಟಾಲಮ್ಮೆ ಇದೆ. ನಾಳೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಬಹುದು, ಸುದೀಪ್ ಹೋಸ್ಟ್ ಮಾಡದೇ ಇರುವಂತಹ ರಿಯಾಲಿಟಿ ಶೋ ಅನ್ನು ನಾವು ನೋಡದೇ ಇಲ್ಲ ಅಂತ ಹೇಳಬಹುದು. ಸೊ ಈ ಎಲ್ಲ ವಿಚಾರಕ್ಕೆ ಈಗಾಗಲೇ ಒಂದಷ್ಟು ಹೋಸ್ಟರ್ಗಳ ಹೆಸರು ತಳುಕು ಹಾಕ್ಕೊಂಡಿದೆ. ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರೋದು ಇದೇ ನಟ ಗಣೇಶ್, ಜೊತೆಗೆ ರಮೇಶ್ ಅರವಿಂದ್, ಜೊತೆಗೆ ರಿಷಬ್ ಶೆಟ್ಟಿ, ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ. ಈ ಎಲ್ಲರ ಹೆಸರು ಕೂಡ ಈಗ ತಳುಕು ಹಾಕಿಕೊಂಡಿದೆ.